ಈ ಬಿಸಿಲಿಗೆ ತಂಪಾಗಿರುವಂತಹ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2 ಪ್ಯಾಕೆಟ್ ಆಗುವಷ್ಟು ಅಗರ್ ಅಗರ್ ಅಥವಾ ಚೈನಾ ಗ್ರಾಸ್ ಅಂತ ಕರೀತಾರೆ, ಅದನ್ನು ತಗೊಂಡಿದ್ದೀನಿ. ನೋಡೋದಕ್ಕೆ ಇದು ಸೇಮ್ ಸ್ಪಾಂಜ್ ಥರನೇ ಇರುತ್ತೆ. ಇದು ಸೂಪರ್ ಮಾರ್ಕೆಟ್ಗಳಲ್ಲಿ ಆನ್ಲೈನ್ಗಳಲ್ಲಿ ಸಿಗುತ್ತೆ. ಅಗರ್ ಪೌಡರ್ ಅಂತಲೂ ಸಹ ಸಿಗುತ್ತೆ, ಅದರಲ್ಲೂ ಮಾಡ್ಕೋಬೋದು. ಇದನ್ನೆಲ್ಲ ಕೈಯಲ್ಲಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು 2 ನಿಮಿಷ ನೆನೆಯೋದಕ್ಕೆ ಬಿಟ್ಟು ಸ್ಟವ್ ಮೇಲಿಟ್ಟು ಇದು ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿ ಕುದಿ ಬರೋವರೆಗೂ ಕುದಿಸ್ಕೊಂಡು ಈ ರೀತಿ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೋಬೇಕು. ಇನ್ನೊಂದು ಪಾತ್ರೆಗೆ ಅರ್ಧ ಲೀಟರ್ ಆಗೋಷ್ಟು ಹಾಲು, ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಹಾಲು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ತಾ ಬೇಯಿಸಬೇಕು. ಹಾಲು ಒಂದು ಸ್ವಲ್ಪ ಗಟ್ಟಿ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ ಕಟ್ ಮಾಡಿರುವಂತಹ ಗೋಡಂಬಿ, ಬಾದಾಮಿ, ಪಿಸ್ತಾ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಮೊದಲೇ ಕುದಿಸಿಟ್ಟಿದ್ದಂತಹ ಅಗರ್ ಮಿಶ್ರಣನ ಸೇರಿಸಿ ಈ ರೀತಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತು ಕುದಿಸಿದ್ರೆ ಹಾಲು ಒಡೆದೋಗುತ್ತೆ. ಅದಕ್ಕೋಸ್ಕರ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಒಂದು ತಟ್ಟೆಗೆ ಹಾಕಿ ಇದನ್ನು 2 ಗಂಟೆಗಳ ಕಾಲ ಫ್ರಿಜ್ಜಲ್ಲಿಟ್ಟು ನಂತರ ನಮಗೆ ಯಾವ ಶೇಪಲ್ಲಿ ಬೇಕು, ಯಾವ ಸೈಜಲ್ಲಿ ಬೇಕು ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದಷ್ಟೇ. ಫ್ರಿಜ್ಜಲ್ಲೇ ಇಡಬೇಕಂತ ಇಲ್ಲ. ನಮಗೆ ಕೋಲ್ಡಾಗಿ ತಿನ್ನೋದಕ್ಕೆ ಸ್ವಲ್ಪ ಟೇಸ್ಟಿ ಆಗಬೇಕಂದ್ರೆ ಫ್ರಿಜ್ಜಲ್ಲಿ ಇಟ್ಟರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಹೊರಗಡೆನೂ ಇಟ್ಟು ಸಹ ಕಟ್ ಮಾಡ್ಕೋಬೋದು.